ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುವಂತಹ ಒಂದು ಸಬ್ಜೆಕ್ಟು ಅದು ಯಾವುದು ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತಲೇ ಹೇಳ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಮಗೆ ವಿಶೇಷವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಓದುವಂತಹ ಸಂದರ್ಭದಲ್ಲಿ ನಾವು ಫಾಲೋ ಅಪ್ ಮಾಡಬೇಕಾಗಿರುವಂತಹ ಕೆಲವೊಂದು ಪಾಯಿಂಟ್ಸನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಇಡೀ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಒಂದು ವ್ಯವಸ್ಥಿತವಾದ ಅಧ್ಯಯನ ಹೆಂಗಿರಬೇಕು ಅನ್ನೋದು ಈ ಕ್ಲಾಸಲ್ಲಿ ನಿಮಗೆ ಅರ್ಥ ಆಗುತ್ತೆ. ಯಾಕಂದರೆ ಭಾಳ ಜನ ಹೆಂಗಿರ್ತಾರೆ ಅಂತಂದರೆ ಎಲ್ಲ ಸಿಲೆಬಸ್ಸನ್ನು ಓದಿದ್ದೀವಿ ಅಂತ ತಿಳ್ಕೊಂಡು ಕ್ವಶನ್ಸ್ ಬರ್ತಾವೆ ಅಂತ ತಿಳ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗ್ತಿರ್ತಾರೆ. ಆದ್ರೆ ಓದುವಂತಹ ಮೆಥಡಲ್ಲೇ ನಾವು ಚೇಂಜ್ ಮಾಡ್ಕೊಳ್ಳೋದು ಅವಶ್ಯಕತೆ ಇದೆ. ನಾವು ಇಡೀ ಸಿಲೆಬಸ್ಸನ್ನು 2 ಸಲ 3 ಸಲ ಓದಿದ್ದೀವಿ ಅಂತಂದರೆ ಅಷ್ಟೇ ಆಗಂಗಿಲ್ಲ. ಓದಿರುವಂತಹ ವಿಷಯ ಅದನ್ನು ಹೆಂಗೆ ನೆನಪಿಟ್ಕೊಳ್ಬೇಕು ಮತ್ತು ಅದು ಹೇಗೆ ನಮಗೆ ಅರ್ಥ ಆಗಿರಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಓದಿದರೂ ಕೂಡ ನಮಗೆ ಪ್ರಶ್ನೆಗಳು ತಿಳಿಲಿಲ್ಲ ಅಥವಾ ನಮಗೆ ಅದು ಪ್ರಶ್ನೆನೇ ಬರಲಿಲ್ಲ, ಆ ಥರ ಕ್ವಶನ್ಸ್ ನಮಗೆ ಈಸಿ ಅನಿಸ್ಲಿಲ್ಲ, ಡಿಫಿಕಲ್ಟ್ ಭಾಳ ಇದ್ದು ಹೀಗೆಲ್ಲ ಯಾಕೆ ಅನಿಸುತ್ತೆ ಅಂತಂದರೆ ನಾವು ಓದಿರುವಂಥ ಬುಕ್ಕಲ್ಲಿ ಆ ವಿಷಯ ವಸ್ತು ಏನಾಗಿರೋಂಗಿಲ್ಲ, ಕ್ಲಿಯರ್ ಆಗಿರೋಂಗಿಲ್ಲ. ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಓದಬೇಕು, ಏನೇನು ಒಂದು ಟೆಕ್ನಿಕ್ಸ್ಗಳನ್ನು ನಾವು ಯೂಸ್ ಮಾಡಬೇಕು. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಓದೋದಂತಂದರೆ ಇತರ ಸಬ್ಜೆಕ್ಟ್ಗಳನ್ನ ಓದಿದ ಹಾಗೆ ಅಲ್ವೇ ಅಲ್ಲ. ಇದು ಮೊದಲು ನಮಗೆ ಗೊತ್ತಿರಬೇಕು. ಇತರ ಸಬ್ಜೆಕ್ಟ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರನ ಹೊರತುಪಡಿಸಿ ಎಕನಾಮಿಕ್ಸಲ್ಲೇ ಇರುವಂಥ ಇತರ ಬ್ರ್ಯಾಂಚ್ಗಳದಾವಲ್ಲ, ಸೊ ಅವುಗಳಲ್ಲಿ ಇರುವಂಥ ಟಾಪಿಕ್ಸ್ಗಳನ್ನ ಓದಿದ ಹಾಗೆ ಅಲ್ಲ ಅಂತ ಅರ್ಥ. ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋ ಒಂದು ಸಬ್ಜೆಕ್ಟೇ ಸ್ಪೆಷಲ್ ಸಬ್ಜೆಕ್ಟ್ ಅದ. ಇದನ್ನು ಅರ್ಥಶಾಸ್ತ್ರನ ಹೊರತುಪಡಿಸಿ ಇತಿಹಾಸ, ರಾಜ್ಯಶಾಸ್ತ್ರ ಇವೆಲ್ಲ ಮತ್ತು ಅವುಗಳಿಗೆ ಓದುವಂಥ ಮೆಥಡ್ ಬೇರೆನೇ ಆಗಿರುತ್ತೆ. ಯಾಕಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅನ್ನೋದು ಎಷ್ಟು ವಿಶೇಷತೆಯನ್ನು ಹೊಂದಿದೆ ಅಂದ್ರೆ ಇದು ಮೇನ್ ಇರೋದೇ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನ್ಗೆ ಸಂಬಂಧಪಟ್ಟಿರುವಂತಹ ಏನು ಆ ಒಂದು ಸಬ್ಜೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ನಾನು ಮೆನ್ಷನ್ ಮಾಡಿರುವಂತಹ ಪಾಯಿಂಟ್ಸನ್ನು ನೀವು ಗಮನಿಸಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಹೇಗೆ ಇಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಸ್ಟಡಿ ಮಾಡಬೇಕು ಅಂಥೇಳಿ. ಸೊ ಫಸ್ಟಿಗೆ ನೋಡಿ, ಇಂಪಾರ್ಟೆಂಟ್ ಇರೋದು ಏನು ಅಂತಂದ್ರೆ ನಮಗೆ ಕ್ವಶನ್ಸ್ ಹೆಂಗೆ ಬರ್ತಾವ ಅಂತಂದ್ರೆ ನಮಗೆಲ್ಲ ಗೊತ್ತಿರಲಿ. ಸಾಮಾನ್ಯವಾಗಿ ಇಲ್ಲಿ ಡೈಗ್ರಾಮ್ ಅಥವಾ ಈ ಅಂಡರ್ಸ್ಟ್ಯಾಂಡ್ ಡೈಗ್ರಾಮ್ಸ್ ಅಂತಂದ್ರೆ ಈ ರೇಖಾಚಿತ್ರಗಳನ್ನು ಅರ್ಥ ಮಾಡಿಕೊಳ್ಳೋದೇ ಮೇನ್ ಇಂಪಾರ್ಟೆಂಟ್. ನಮಗೆಲ್ಲ ಗೊತ್ತಿದೆ, ಭಾಳ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಥೆರಾಟಿಕಲಿ ಕಾನ್ಸೆಪ್ಟನ್ನು ಓದ್ಕೊಂಡಿರ್ತಾರೆ, ಚೆನ್ನಾಗಿನೇ ಓದ್ಕೊಂಡಿರ್ತಾರೆ. ಆದರೆ ಡೈಗ್ರಾಮ್ಸ್ದ ರಿಲೇಷನ್ಶಿಪ್ಗಳನ್ನು, ಡೈಗ್ರಾಮಲ್ಲಿ ಬರುವಂಥ ರೇಖೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ, ಅವುಗಳ ಮೀನಿಂಗನ್ನು ಅರ್ಥ ಮಾಡ್ಕೊಂಡಿರೋದಿಲ್ಲ. ಆ ಕಾರಣದಿಂದ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಅಂತಿದೆ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಮ್ ಅಂತಂದ್ರೆ ಅನುಭೋಗಿಯ ಸಮತೋಲನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡೈಗ್ರಾಮ್ಸ್ ಅದಾವ. ಆಮೇಲೆ ಪ್ರೊಡಕ್ಷನ್ ಐಸೋಕ್ವೆಂಟ್ ಕರ್ವ್ ಅಂತ ಬರುತ್ತೆ, ಸಮ ಉತ್ಪನ್ನ ರೇಖೆ ಅಂತ ಬರುತ್ತೆ. ಅದು ಯಾಕೆ ಹಂಗೆ ಬರುತ್ತೆ, ಆ ರೇಖೆ ಮೇಲಿರುವಂಥ ಬಿಂದುಗಳು ಏನು ಹೇಳಿಕೊಡ್ತಾವ, ಅದು ಯಾವ ರಿಲೇಷನ್ಶಿಪ್ಪನ್ನು ಹೇಳಿಕೊಡುತ್ತೆ, ಅದು ಯಾವ ಕಡೆಯಿಂದ ಯಾವ ಕಡೆ ಭಾಗಿರುತ್ತೆ, ಅದರ ಆಕಾರ ಹೇಗಿರುತ್ತೆ, ಇಂಥವುಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ ಸೂಕ್ಷ್ಮ ಅರ್ಥಶಾಸ್ತ್ರ. ನಾವು ಭಾಳ ಸ್ಪೀಡಾಗಿ ಹೋಗ್ತಾ ಇರ್ತೀವಿ, ಥೆರಾಟಿಕಲಿ ಕಾನ್ಸೆಪ್ಟ್ ಚೆನ್ನಾಗಿ ಮಾಡ್ಕೊತ ಹೋಗ್ತಾ ಇರ್ತೀವಿ, ಬಟ್ ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನನ್ನು ಇನ್ ಡೆಪ್ತಾಗಿ ನೋಡ್ಕೊಳ್ಳೋದಿಲ್ಲ. ಆಮೇಲೆ ಕಾಸ್ಟ್ ಕರ್ವ್ ಅಂತ ಬರ್ತಾವೆ ನೋಡಿ, ಅಂದರೆ ನಮಗೆಲ್ಲ ಗೊತ್ತಿದೆ ಅಲ್ಪಾವಧಿ ವೆಚ್ಚಗಳು ಮತ್ತು ದೀರ್ಘಾವಧಿ ವೆಚ್ಚಗಳು ಅಂಥೇಳಿ. ಆ ವೆಚ್ಚಗಳ ರೇಖೆಗಳು ಅಂತ ಬರ್ತಾವೆ. ಆ ರೇಖೆಗಳು ಯಾಕೆ ಹಂಗೆ ಬರ್ತಾವ, ಅವು ಯಾವ ಆಕಾರವನ್ನು ಹೊಂದಿರ್ತಾವ, ಆ ಆಕಾರ ಹೊಂದ್ಯಾವಂದ್ರೆ ಅದಕ್ಕೆ ಕಾರಣ ಏನು, ಸೊ ಮತ್ತು ಅವುಗಳ ಒಂದು ಫಾರ್ಮುಲಾಗಳನ್ನು ಕೂಡ ಕ್ವಶನ್ ಕೇಳ್ತಿರ್ತಾರೆ. ಸೊ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಮಾರ್ಕೆಟ್ ಸಪ್ಲೈ ಕರ್ವ್, ನಮಗೆಲ್ಲ ಗೊತ್ತಿದೆ ಮಾರುಕಟ್ಟೆಯ ಪೂರೈಕೆ ರೇಖೆ ಹೆಂಗಿರುತ್ತೆ. ಮಾರ್ಕೆಟ್ ಅಷ್ಟೇ ಅಲ್ಲ, ಇದು ಆ್ಯಕ್ಚುಲಿ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆ ಹೆಂಗಿರುತ್ತೆ, ಬೇಡಿಕೆ ರೇಖೆ ಹೆಂಗಿರುತ್ತೆ, ಓಕೆನಾ. ಸೊ ಅಲ್ಲಿ ಹಲವಾರು ವಿಷಯಗಳು ಬರ್ತಾವೆ. ಡೈಗ್ರಾಮೆಟಿಕಲ್ ಪ್ರೆಸೆಂಟೇಷನ್ ಅಂದರೆ ಜಸ್ಟ್ ಇಲ್ಲಿ ನಾನು ಏನು ಮಾಡಿದನು, ಮೇನ್ ಪಾಯಿಂಟ್ ಅಷ್ಟು ಹೈಲೈಟ್ ಮಾಡಿದನು. ನೀವು ಮಾರ್ಕೆಟ್ ಸ್ಟ್ರಕ್ಚರ್ಕಂತ ಹೋದ್ರೆ ಅಂದರೆ ಮಾರುಕಟ್ಟೆಯ ರಚನೆಗೆ ಸಂಬಂಧ ಹೋದ್ರೆ ಅಂದರೆ ಈ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೂಡ ಡೈಗ್ರಾಮ್ಸ್ ಬರ್ತಾವ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೂಡ ಡೈಗ್ರಾಮ್ಸ್ ಬರ್ತಾವ. ಬಟ್ ಅಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿರುವಂಥ ಡೈಗ್ರಾಮ್ಸ್ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಲ್ಲಿ ಚೇಂಜ್ ಆಗ್ತಾವೆ. ಯಾಕೆ ಚೇಂಜ್ ಆಗ್ತಾವಂದ್ರೆ ಆ ಮಾರುಕಟ್ಟೆಗಳ ಲಕ್ಷಣಗಳು ಬೇರೆ ಬೇರೆ ಆಗಿರ್ತಾವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು ಬೇರೆ ಆಗಿರ್ತಾವೆ, ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣಗಳು ಬೇರೆ ಆಗಿರ್ತಾವೆ, ಆಮೇಲೆ ಕೆಲಜನ ಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ಬೇರೆ ಆಗಿರ್ತಾವೆ, ಆಮೇಲೆ ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಲಕ್ಷಣಗಳು ಬೇರೆ ಆಗಿರ್ತಾವೆ. ಹೀಗೆ ಲಕ್ಷಣಗಳು ಮತ್ತು ಅವುಗಳ ರಚನೆ ಬೇರೆ ಇರೋದ್ರಿಂದ ಅಲ್ಲಿ ಬರುವಂತಹ ರೇಖೆಗಳ ಆಕಾರನೂ ಕೂಡ ಬದಲಾಗುತ್ತೆ. ಕ್ವಶನ್ ಹೀಗೆ ಕೇಳ್ತಾರೆ, ರೇಖೆಗಳಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಆಲ್ಮೋಸ್ಟ್ ರೇಸ್ ಮಾಡ್ತಾರೆ.
ಹಾಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾತಂದ್ರೆ ಸುಮ್ಮನೆ ಓನ್ಲಿ MCQ ಕ್ವಶನ್ಸ್ ಅಷ್ಟೇ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಡಿ, ಟಾಪಿಕ್ಸನ್ನು ಇನ್ ಡೆಪ್ತಾಗಿ ನೋಡ್ಕೊಳ್ರಿ. ಸೊ ಅದು ಇಂಪಾರ್ಟೆಂಟ್. ಟೈಮ್ ಶಾರ್ಟ್ ಇದೆ ಅಂತ ತಿಳ್ಕೊಂಡು ಎಟ್ ಎ ಟೈಮ್ ನೀವು ಎಲ್ಲನೂ ಒಮ್ಮೆ ತಿಳ್ಕೊಳ್ಬೇಕಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್. ಓಕೆನಾ, ಸಾಧ್ಯನೇ ಇಲ್ಲ. ನೀವು ಅಷ್ಟು ಈಸಿಯಾಗಿ ಎಕನಾಮಿಕ್ಸಲ್ಲಿ ಎಲ್ಲನೂ ತಿಳ್ಕೊಳ್ತೀವಿ ಅಂತಂದರೆ ಇದು ಆಗದೇ ಇರುವಂಥ ಕೆಲಸ. ಮೇನ್ ಇಂಪಾರ್ಟೆಂಟ್ ಇರುವಂಥದ್ದು ಡೈಗ್ರಾಮ್ಸನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಓದಿ ಅದನ್ನು ಕರೆಕ್ಟಾಗಿ ಓದ್ರಿ. ಎಕನಾಮಿಕ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು ಫೋಕಸ್ ಮಾಡಬೇಕಾಗಿದ್ದೇನು, ನೀವು ಸ್ವಲ್ಪ ಓದಿದರೂ ಕೂಡ ಚೆನ್ನಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ಕೊಡುವಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಕಲಿಸ್ಕೊಡಿ, ಬಟ್ ಅದನ್ನು ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಕಲಿಸ್ಕೊಡಿ. ನೀವು ಒಂದು ಕ್ಲಾಸಲ್ಲಿ ಇಡೀ ಒಂದು ಚಾಪ್ಟರ್ ಮುಗಿಸಿದ್ರು ಏನು ಯೂಸ್ ಇಲ್ಲ, ಯಾಕಂದರೆ ವಿದ್ಯಾರ್ಥಿಗಳ ಅರ್ಥನೇ ಆಗೋದಿಲ್ಲ. ಅದೇ ಥರ ನಾವು ಏನು ಮಾಡಬೇಕು ಅಂತಂದ್ರೆ ಟಾಪಿಕ್ಸನ್ನು ನಮಗೆ ಅರ್ಥ ಆಗಬೇಕದು. ಹಾಗಾದರೆ ಡೈಗ್ರಾಮೆಟಿಕಲಾಗಿ ನಾವು ಚೆನ್ನಾಗಿ ಓದಿಕೊಳ್ಳಬೇಕಾಗತ್ತೆ. ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಸುಮ್ಮನೆ ಎಲ್ಲ ಓದ್ಕೊಂಡ್ಬಿಟ್ರೂ ಕೂಡ ಎಕ್ಸಾಮ್ ಅಟೆಂಡ್ ಆದರೂ ಕೂಡ ನಿಮ್ಮ ಕ್ವಶನ್ಸ್ ಏನು ಗೊತ್ತಾಗಂಗಿಲ್ಲ. ಅದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಹೀಗೆ ಆಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಟೆಕ್ನಿಕ್ಕು, ಎಸ್ ರಿಮೆಂಬರ್ ಕೀ ಡೆಫಿನಿಷನ್ಸ್ ಅಂತಿದೆ. ಸೊ ಕೆಲವೊಂದು ಪಾಯಿಂಟ್ಸ್ ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಎಲಾಸ್ಟಿಸಿಟೀಸ್ ಅಂತ ಬರುತ್ತೆ, ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಬರ್ತವೆ. ಇವು ಬಂದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಭಾಳ ರೀತಿಯಾಗಿ ಸಂಬಂಧಪಟ್ಟಂಗೆ ಡೆಫಿನಿಷನ್ ಅದಾವೆ. ನಮಗೆಲ್ಲ ಗೊತ್ತಿದೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆಮೇಲೆ ಆದಾಯ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಆಮೇಲೆ ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಮತ್ತು ಅದ್ರ ಟೈಪ್ಸ್ ಬರ್ತಾವೆ. 5 ಟೈಪ್ಸ್ ಅದರೊಳಗೆ ಬರ್ತಾವೆ. ಮತ್ತು ಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಅಪರಿಪೂರ್ಣ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ, ಸಾಪೇಕ್ಷ, ಹೀಗೆ ಅದ್ರೊಳಗೆ ಮತ್ತೆ ಟೈಪ್ಸ್ ಬರ್ತಾವೆ. ಆ ಟೈಪ್ಸ್ ಬಂದಿದ್ರೆ ಅದಕ್ಕೂ ಕೂಡ ಪ್ರತಿಯೊಂದಕ್ಕೂ ಒಂದು ಡಯಾಗ್ರಾಮ್ ಅಂತ ಇರ್ತದೆ. ಸೊ ಅವುಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ತಾರೆ ಹೆಚ್ಚಾಗಿ. ಇನ್ನು ಇದು ಎಲಾಸ್ಟಿಸಿಟಿ ಅಂದರೆ ಕೇವಲ ಬೇಡಿಕೆಗೆ ಸಂಬಂಧಪಟ್ಟಿಲ್ಲ, ಇದು ಪೂರೈಕೆಗೂ ಕೂಡ ಸಂಬಂಧಪಟ್ಟಿದೆ. ಓಕೆನಾ, ಪೂರೈಕೆಯ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅದರಲ್ಲಿ ಮಾತ್ರ ಟೈಪ್ಸ್ ಬರ್ತಾವ. ಓಕೆನಾ, ಹೀಗೆ ಈ ಅವುಗಳ ಒಂದು ಡೆಫಿನಿಷನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗಂದ್ರೆ ಏನು, ಯಾವುದಕ್ಕೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿಬೇಕು, ಅದನ್ನು ಕಂಡುಹಿಡಿಯುವಂಥ ಸೂತ್ರ ಏನು. ಸೊ ಇನ್ನು ಕೆಲವೊಂದು ಡೆಫಿನಿಷನ್ ನೆನಪಿಟ್ಕೊಳ್ಬೇಕು. ನೆಕ್ಸ್ಟು ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ನೆನಪಿರಬೇಕು. ಯಾಕಿದು ಇಂಪಾರ್ಟೆಂಟ್ ಆಗುತ್ತೆ, ಎಸ್ ನೀವು ಏನು ನೆನಪಿಟ್ಕೊಳ್ಳಿ ಅಂತಂದರೆ ಬೆಲೆ ಬೇಡಿಕೆ ಅಥವಾ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ 1 ಅಥವಾ 2 ಕ್ವಶನ್, ಆಲ್ಮೋಸ್ಟ್ 1 ಅಂತೂ ಫಿಕ್ಸ್ ಇರುತ್ತೆ, 100% ಇರೋಕೆ ಬೇಕದು, ಯಾಕಂದರೆ ಅದು ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಅದು ಓಕೆ. ಮಾರುಕಟ್ಟೆಯ ಸ್ಟ್ರಕ್ಚರ್ ಬಗ್ಗೆ ಡೆಫಿನಿಷನ್ ಅಂದರೆ ಏನು, ಎಸ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದರೆ ಏನು, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಗಳಂದರೆ ಏನು, ಅದರಲ್ಲಿ ಏಕಸ್ವಾಮ್ಯ ಅಂದರೆ ಏನು, ದ್ವಿಸ್ವಾಮ್ಯ ಅಂದರೆ ಏನು, ಕೆಲಜನ ಸ್ವಾಮ್ಯ ಅಂದರೆ ಏನು, ಸಮಯತ ಪೈಪೋಟಿ ಮಾರುಕಟ್ಟೆ ಅಂತಂದರೆ ಏನು, ಇವುಗಳನ್ನು ಡೆಫಿನಿಷನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅವು ಹಿಂಗೆ ಯಾಕೆ ಕರೀತಾರೆ, ಅವಕ್ಕೆ ಯಾಕೆ ಹಂಗೆ ಕರೀತಾರೆ, ಏನು ಕಾರಣ ಇರ್ಬೋದು, ಅಥವಾ ಏನಾದರೂ ಪ್ರಮುಖ ಲಕ್ಷಣಗಳೇನು. ಸೊ ಅದು ಕ್ಲಿಯರ್ ಇರಬೇಕು ನಮ್ಗೆ. ಅವಾಗ ಆಟೋಮೆಟಿಕ್ ಅವ್ರು ಕ್ವಶನ್ ಹೆಂಗೆ ರೇಸ್ ಮಾಡಿದ್ರು ಗೊತ್ತೇ ಆಗಿಬಿಡುತ್ತೆ. ಎಸ್ ಇದು ಮಾರುಕಟ್ಟೆಗೆ ಸಂಬಂಧಪಟ್ಟಿದೆ ಕ್ವಶನ್, ಅದು ಕನ್ಫರ್ಮೇಷನ್ ಸಿಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇದನ್ನು ಕೂಡ ನೆನಪಿಟ್ಟುಕೊಳ್ಬೇಕು. ಇನ್ನು ಇನ್ನೊಂದು ಇಂಪಾರ್ಟೆಂಟ್ ವೆಲ್ಫೇರ್ ಕಾನ್ಸೆಪ್ಟ್ ಅಂತ ಬರುತ್ತೆ. ವೆಲ್ಫೇರ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ಇದೆ ನಮಗೆ ಸಿಲಾಬಸ್ KSET ಮತ್ತು ನೆಟ್ಟಿಗಿದೆ. ಯೋಗಕ್ಷೇಮ ಅರ್ಥಶಾಸ್ತ್ರ ಅಂತಿದೆ. ಸೊ ಅಲ್ಲಿ ಸಂಬಂಧಪಟ್ಟಂಗೆ ಹಂಗಂದ್ರೆ ಏನು, ಎಕ್ಸಾಕ್ಟ್ಲಿ ಹಂಗಂದ್ರೆ ಏನು ಮೊದಲ, ಅದಾದಮೇಲೆ ನೆಕ್ಸ್ಟ್ ಇನ್ ಡೆಪ್ತ್ ಹೋಗಬೇಕು. ಯಾವುದೇ ಒಂದು ಟಾಪಿಕ್ ತೆಗೆದುಕೊಳ್ಳಿ, ಅದು ಅರ್ಥ ಆದಮೇಲೆ ಅದನ್ನ ಇನ್ ಡೆಪ್ತ್ ಲೆವೆಲ್ ಹೋದಾಗ ಮಾತ್ರ ಅದು ನಿಮಗೆ ಏನಾಗುತ್ತೆ ಅಂತಂದ್ರೆ ಅದು ಕ್ವಶನ್ ಬಂದಾಗ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು MCQ ಫೋಕಸ್ ನೋಡಿ. MCQ ಕ್ವಶನ್ಸನ್ನು ಸ್ವಲ್ಪ ನೋಡ್ಕೊಳ್ಳಿ. ಸೊ ಹೇಗೆ MCQ ಕ್ವಶನ್ಸ್ ಎಲ್ಲೆಲ್ಲಿ ಬರೋಕ್ಕೆ ಸಾಧ್ಯ ಐತೆ ಅಂತಂದ್ರೆ ಲಾಸ್ ಮೇಲೆ. ಲಾಸ್ ಅಂದರೆ ಯಾವ ಬರ್ತಾವೆ ನೋಡಿ, ಲಾ ಆಫ್ ಡಿಮ್ಯಾಂಡ್ ಬರುತ್ತೆ, ಲಾ ಆಫ್ ಸಪ್ಲೈ ಬರುತ್ತೆ, ವೇರಿಯಬಲ್ ಪ್ರೊಪೋರ್ಷನ್ ಅಂತ ಇರುತ್ತೆ. ಸೊ ಇವೆಲ್ಲಗಳ ಬಗ್ಗೆಯೂ ಕೂಡ ಏನು ಮಾಡ್ತಾರೆ, ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೂ ಎಲ್ಲರ ಮೇಲೆ ಕೇಳ್ತಾರೆ, ಅದು ಓಕೆ. ಬಟ್ MCQ ಲೆವೆಲ್ ಏನು ಮಾಡಬೇಕಲ್ಲಿ ಕ್ವಶನ್ಸನ್ನು ನೀವು ರೇಸ್ ಮಾಡ್ಕೊಳ್ಬೇಕು, ನೀವೇ ತಯಾರು ಮಾಡ್ಕೊಳ್ಬೇಕು ಕ್ವಶನ್ಸನ್ನು. ಓಕೆನಾ, ಸೊ ಒಂದು ಟಾಪಿಕ್ ಕಲಿತ್ರಿ ಅಂತಂದರೆ ಆ ಟಾಪಿಕ್ ಮೇಲೆ ನೀವೇ ಕ್ವಶನ್ಸನ್ನು ರೇಸ್ ಮಾಡ್ಕೊಳ್ಳೋದು. ಎಸ್ ಇದು ಈ ರೀತಿ ಕ್ವಶನ್ ಕೇಳಿದಾಗ ನೆಕ್ಸ್ಟು ಈ ರೀತಿಯಾಗಿ ಕ್ವಶನ್ ಕೇಳಿದಾಗ ಆಪ್ಷನ್ ನಾವೇ ಕೊಟ್ಟು ಅದಕ್ಕೆ ತಯಾರು ಮಾಡ್ಕೊಳ್ಳೋಂಥ ಎಬಿಲಿಟಿ ಬೆಳೆಸ್ಕೊಂಡ್ರಿ ಅಂತಂದರೆ ಅವಾಗ ಏನಾಗುತ್ತೆ, ಕ್ವಶನ್ಸ್ ಎಸ್ ಹಿಂಗೂ ಬರಬಹುದಲ್ಲ ಅಂತೇಳಿ. ಸೊ ಅದೊಂದು ನಿಮ್ಗೆ ಕ್ರಿಯೇಟಿವಿಟಿ ಇರಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಅದಾವೆ ನೋಡಿ. ಏನು ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಒಂದು ಪರಸ್ಪರ ಛೇದಿಸುವುದರಿಂದ ಮಾರುಕಟ್ಟೆಯಲ್ಲಿ ಒಂದು ಸಮತೋಲನ ಬಿಂದು ಏರ್ಪಡುತ್ತೆ. ಅದು ಹೇಗೆ, ಅದಕ್ಕೆ ರಿಲೇಟೆಡ್ ಭಾಳ ಇನ್ಫಾರ್ಮೇಷನ್ ಇದೆ. ಓಕೆನಾ,
ಪೂರೈಕೆ, ಅಧಿಕ ಪೂರೈಕೆ, ಅಧಿಕ ಬೇಡಿಕೆ ಯಾವಾಗ ಎಂತ ಹೇಗೆ ಸಂಭವಿಸುತ್ತೆ. ಸೊ ಹಲವಾರು ವಿಷಯಗಳು ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಸಂಬಂಧಪಟ್ಟಂತೆ ಅಥವಾ ಎಕನಾಮಿಕ್ ಈಕ್ವಿಲಿಬ್ರಿಯಮ್ ಇದೆಲ್ಲವೂ ಕೂಡ ಸಂಬಂಧಪಡುತ್ತೆ. ಅಂದರೆ ಸಮತೋಲನ ಸ್ಥಿತಿ ಬಗ್ಗೆ ಕೇಳ್ತಾ ಇರ್ತಾರೆ ಕ್ವಶನ್. ನೆಕ್ಸ್ಟು ಇಂಪಾರ್ಟೆಂಟ್ ನೆನಪಿಟ್ಕೊಳ್ಬೇಕು, ಎಮ್ ಸಿ ಕ್ಯೂ ಕ್ವಶನ್ಸ್ ಅಂತ ಬಂದಾಗ ಆಲ್ಮೋಸ್ಟ್ ಇವು ಎಲ್ಲನೂ ಕೂಡ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತಾವೆ. ಅದರೊಳಗಡೆ ಮ್ಯಾಚ್ ದ ಫಾಲೋವಿಂಗ್ ಅಂತೇಳಿ ಕ್ವಶನ್ಸ್ ಇರ್ತಾವೆ. ಮ್ಯಾಚ್ ಮಾಡೋದು ಕ್ವಶನ್ಸನ್ನು ಕ್ವಶನ್ ಒಳಗಡೆ ಕೋಡಿಂಗ್ ಕೊಟ್ಟಿರ್ತಾರೆ. ಸೊ ಅವು ಹೆಂಗಿರ್ಬೋದು ಅಂದರೆ ಎಕನಾಮಿಸ್ಟ್ಸು ಮತ್ತು ದೇರ್ ಕಾಂಟ್ರಿಬ್ಯೂಷನ್ಸ್, ಅಂದರೆ ಈ ಅರ್ಥಶಾಸ್ತ್ರಜ್ಞರು ಮತ್ತು ಅವರು ಕೊಟ್ಟಿರುವಂಥ ಕೊಡುಗೆಗಳ ಆಧಾರದ ಮೇಲೆ ಕ್ವಶನ್ ಕೇಳ್ತಾರೆ. 100% ಇರತ್ತಾವೆ, ಕ್ವಶನ್ ಫಿಕ್ಸ್ ಇರ್ತಾವೆ. ಸೊ ಹಂಗಿದ್ಮೇಲೆ ಇವುಗಳ ಬಗ್ಗೆ ನೋಡ್ಕೊಳ್ಬೇಕಾದದ್ದು ಭಾಳ ಇಂಪಾರ್ಟೆಂಟ. ನೆಕ್ಸ್ಟು ಪ್ರಾಕ್ಟಿಕಲ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಅದು ಹೇಗೆ, ಈಗಾಗಲೇ ನಾವು ಎಲಾಸ್ಟಿಸಿಟಿ ಅಂತ ಕಲ್ತೀವಿ ಈಗ, ಬಟ್ ಇಲ್ಲಿ ಯಾಕೆ ಮತ್ತೆ ಎಲಾಸ್ಟಿಸಿಟಿ ಅಂತ ಬಂತು ಅಂದರೆ ಹೌ ಟು ಕ್ಯಾಲ್ಕುಲೇಟ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನು ಹೇಳಿಕೊಡುತ್ತೆ, ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತಾರೆ, ಪಿ ಇಸ್ ಈಕ್ವಲ್ ಟು ಸಮಥಿಂಗ್ ಏನೋ ಕೊಡ್ತಾರೆ, ಬೆಲೆ ಬೇಡಿಕೆ ಎಷ್ಟಾಗುತ್ತೆ, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಸೊ ಇವೆಲ್ಲವೂ ಕೂಡ ಏನಾಗಿರಬೇಕು ಅಂದ್ರೆ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕಂದ್ರೆ ಹಾಗಂದ್ರೆ ಸೂತ್ರಗಳು ಬರ್ತಾವೆ, ಅಲ್ಲಿ ಆ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕಾಸ್ಟ್ ಔಟ್ಪುಟ್ ನೋಡಿ, ವೆಚ್ಚಗಳನ್ನ ಕಂಡುಹಿಡಿಯುವಂಥ ಸೂತ್ರ ಇದೆ. ಔಟ್ಪುಟ್ ಉತ್ಪನ್ನ ಕಂಡುಹಿಡಿಯುವಂಥ ಸೂತ್ರಗಳ ಉತ್ಪನ್ನದ ವಿಧಗಳು ಬರ್ತಾವೆ. ಸೊ ಅವುಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಇನ್ನು ರೆವಿನ್ಯೂಗಳು ಕೂಡ, ರೆವಿನ್ಯೂವನ್ನು ಅದರಲ್ಲಿ ಟೈಪ್ಸ್ ಎಷ್ಟು ಬರ್ತಾವೆ, ಒಟ್ಟು ಆದಾಯ, ಸರಾಸರಿ ಆದಾಯ, ಸೀಮಾಂತ ಆದಾಯ, ಹಂಗಂದ್ರೆ ಏನು, ಸ್ಪೆಷಲಿ ಇದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಹೆಂಗೆ ಇರ್ತೈತಿ, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಹೆಂಗಿರ್ತದೆ ಸಿಚುವೇಶನ್. ಸೊ ಎಲ್ಲರ ಬಗ್ಗೆ ಕ್ವಶನ್ ಕೇಳ್ತಿರ್ತಾರೆ. ಇನ್ನು ಈಕ್ವಿಲಿಬ್ರಿಯಮ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಕೂಡ ಇದೆ. ಈಕ್ವಿಲಿಬ್ರಿಯಮ್ ಅಂದರೆ ಯಾವಾಗ ಏರ್ಪಡುತ್ತೆ, ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಪ್ರಾಕ್ಟಿಕಲ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ಗಳ ಮೇಲೆ ಕ್ವಶನ್ಸ್ ಇರ್ತಾವೆ. ನೆಕ್ಸ್ಟು ಫೋಕಸ್ ಆನ್ ಕ್ಲಾಸಿಕಲ್ ಆ್ಯಂಡ್ ಮಾಡರ್ನ್ ಥೇರೀಸ್. ಸೊ ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಮಾರ್ಷಲ್ ಆಗಿರ್ಬೋದು, ರಾಬಿನ್ಸ್ ಆಗಿರ್ಬೋದು, ಹಿಗ್ಸ್ ಆಗಿರ್ಬೋದು ಮತ್ತು ಸ್ಯಾಮ್ಯುಯಲ್ಸನ್ ಆಗಿರ್ಬೋದು, ಇವ್ರ ಬಗ್ಗೆ ಕ್ವಶನ್ಸು ಹೆಚ್ಚಾಗಿ ಬಂದಿದ್ದಾವೆ. ಹಿಂದಿನ ಕ್ವಶನ್ ಪೇಪರನ್ನ ಸ್ವಲ್ಪ ನೀವು ಅನಲೈಸ್ ಮಾಡಿ ನೋಡ್ಕೊಳ್ರಿ. ಇವ್ರ ಬಗ್ಗೆ ಕ್ವಶನ್ಸು ಹೆಚ್ಚಾಗಿ ಕ್ವಶನ್ ಕೇಳ್ತಾರೆ. ಇವ್ರು ಏನು ಹೇಳಿದ್ದಾರೆ, ಯಾವ ಥಿಯರಿ ಹೇಳಿದ್ದಾರೆ, ಓಕೆನಾ, ಯಾವುದ್ರ ಬಗ್ಗೆ ವಿಷಯವನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೆಚ್ಚಾಗಿ ಹೈಲೈಟ್ ಆಗುವಂತಹ ಕಾನ್ಸೆಪ್ಟ್ಗಳು ಇವಾಗಿರ್ತಾವೆ. ಅದ್ರ ಸಲುವಾಗಿ ಇಲ್ಲಿ ಹೇಳಿರುವಂಥ ಈ ಮೆಥಡನ್ನು ಸ್ವಲ್ಪ ಚೆನ್ನಾಗಿ ನೀವು ನೋಡ್ಕೊಂಡು ಬಿಟ್ಟರೆ ಸಾಕು. ಆಲ್ಮೋಸ್ಟ್ ನಿಮಗೆ ಒಂದು ಈ ಮೈಕ್ರೋ ಎಕನಾಮಿಕ್ಸ್ದು ಒಂದು ಗ್ರಿಪ್ ಸಿಗುತ್ತೆ. ಎಸ್, ಇದನ್ನು ಹಿಂಗೆ ಓದಿದರೆ ನಮಗಿದು ಅರ್ಥ ಆಗುತ್ತೆ, ಹಿಂಗೆ ಓದಿದರೆ ಮಾತ್ರ ಇದು ತಿಳಿಯುತ್ತೆ. ಇದನ್ನು ಸುಮ್ಮನೆ ನಾವು ಬೇರೆ ಸಬ್ಜೆಕ್ಟ್ ಥರ ಓದಿದರೆ ತಿಳಿಯಂಗಿಲ್ಲ ಅನ್ನೋದು ನಿಮಗೆ ಕನ್ಫರ್ಮೆನ್ಸ್ ಸಿಗುತ್ತೆ. ಅಂದರೆ ಇದು ಯಾವಾಗ ನಿಮಗೆ ಅರ್ಥ ಆಯಿತು ಅಂದರೆ ಸಿಸ್ಟಮೆಟಿಕ್ ಹಿಂಗೆ ಸ್ಟಡಿ ಮಾಡಬೇಕು. ಆ ಸ್ಟಡಿ ಮಾಡುವಂಥ ಮೆಥಡು ಬೇರೆ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಸಬ್ಜೆಕ್ಟು ತನ್ನದೇ ಆದ ಒಂದು ವಿಧಾನವನ್ನು ಹೊಂದಿರುತ್ತೆ. ಆ ವಿಧಾನ ಪ್ರಕಾರ ನಾವು ಸ್ಟಡಿ ಮಾಡಬೇಕು. ಎಲ್ಲನೂ ಒಂದೇ ರೀತಿಯಾಗಿ ಇರೋಂಗಿಲ್ಲ. ಆ ಕಾರಣದಿಂದ ಮೈಕ್ರೋ ಎಕನಾಮಿಕ್ಸನ್ನು ಸ್ಟಡಿ ಮಾಡುವಂಥ ಸಂದರ್ಭದಲ್ಲಿ ಈ ನಾನು ಹೇಳಿರುವಂಥ ಪ್ರತಿಯೊಂದು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ಆ ಟಾಪಿಕ್ಸನ್ನು ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಮೈಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ನಿಮಗೆ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ಗಳಲ್ಲಿ ಕೇಳಬಹುದಾದಂಥ ಟಾಪಿಕ್ಸ್ ಇವೆಲ್ಲ. ಎಸ್, ಈ ಟಾಪಿಕ್ಸನ್ನು ಮೊದಲು ಕವರ್ ಮಾಡ್ಕೊಂಡ್ಬಿಡಿ. ಹಿಂಗಂದ್ರೆ ಏನು, ಪ್ರತಿಯೊಂದಕ್ಕೂ ಮೀನಿಂಗ್ ಮೊದಲು ಅರ್ಥ ಮಾಡ್ಕೊಳ್ಳಿ. ಹಾಗಂದ್ರೆ ಏನು ಅನ್ನೋದು ಪ್ರತಿಯೊಂದು ಮೀನಿಂಗ್ನ ಅರ್ಥ ಮಾಡ್ಕೊಂಡು ಒಂದು ರೀತಿ ಸಿಲಾಬಸ್ ಅಂತ ತಿಳ್ಕೊಂಡ್ಬಿಡಿ. ಸಿಲಾಬಸ್ಸೇ, ಬಟ್ ನಾವೇನು ಮಾಡಿವಿ ಅದರೊಳಗೆ ಮತ್ತಷ್ಟು ಸ್ಪೆಸಿಫೈ ಮಾಡಿ ಅದರೊಳಗೆ ಸಿಲಾಬಸ್ ಒಳಗಡೆ ಮತ್ತಷ್ಟು ಇಂಪಾರ್ಟೆಂಟ್ ಟಾಪಿಕ್ಸನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೆನು. ಸೊ ನೀವು ನೋಡ್ಕೊಳ್ಬೋದು, ಒಂದೊಂದು ಪಾಯಿಂಟ್ಸನ್ನು ಕೂಡ ಇಂಪಾರ್ಟೆಂಟ್ ಅದಾವ. ಸೊ ಈಗ ಫಸ್ಟಿಗೆ ನಮಗೆ ಹೈಲೈಟ್ ಆಗೋದು ಥಿಯರಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆನ ಇಂಪಾರ್ಟೆಂಟ್ ಇದೆ. ಅಲ್ಲಿ ನೋಡ್ಕೊಳ್ಬೇಕಾಗಿದ್ದೇನು, ಲಾ ಆಫ್ ಡಿಮ್ಯಾಂಡ್ ಬಗ್ಗೆ ಸ್ಟಡಿ ಮಾಡ್ಕೊಳ್ರಿ. ಆಮೇಲೆ ಎಕ್ಸೆಪ್ಷನ್ಸ್ ಅಂತ ಬರ್ತಾವೆ, ಲಿಮಿಟೇಷನ್ಸ್ ಅಂತ ಬರ್ತಾವೆ, ಓಕೆನಾ. ಆಮೇಲೆ ನೆಕ್ಸ್ಟು ಯುಟಿಲಿಟಿ ಅನಲೈಸಿಸ್ ನಮಗೆಲ್ಲ ಗೊತ್ತಿದೆ. ಅದರೊಳಗೆ 2 ರೀತಿ ಬರುತ್ತೆ, ಕಾರ್ಡಿನಲ್ ಯುಟಿಲಿಟಿ ಆ್ಯಂಡ್ ಆರ್ಡಿನಲ್ ಯುಟಿಲಿಟಿ ಅಂತ ಬರುತ್ತೆ. ಅಂದರೆ ಸಂಖ್ಯಾ ಸೂಚಕ ಮತ್ತು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಬರುತ್ತೆ. ಇದಾದಮೇಲೆ ಇಂಡಿಫರೆನ್ಸ್ ಕರ್ವ್, ಔದಾಸೀನ ವಕ್ರರೇಖೆಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಇನ್ಕಮ್ ಎಮ್ ಸಬ್ಸ್ಟಿಟ್ಯೂಟ್ ಎಫೆಕ್ಟ್ ಅಂತ ಇರುತ್ತೆ ನೋಡಿ, ಆದಾಯ ಮತ್ತು ಬದಲಿಕೆಯ ಪರಿಣಾಮ ಅಂತ ಇರುತ್ತೆ. ಅದೆಲ್ಲ ನೀವು ಟಾಪಿಕ್ಸನ್ನು ಸ್ವಲ್ಪ ಹೈಲೈಟ್ ಮಾಡ್ತಾ ಇನ್ಡೆಪ್ತ್ ಲೆವೆಲ್ ನೀವು ಸ್ಟಡಿ ಮಾಡ್ತಾ ಹೋದರೆ 100% ಅದು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಸಿಗುತ್ತೆ. ಹೀಗಾಗಿ ನಾವು ಅಟ್ಲೀಸ್ಟ್ ನನಗೆ ತಿಳಿದ ಮಟ್ಟಿಗೆ ಇಲ್ಲಿರುವಂಥ ಏನು ಅಷ್ಟು ಪಾಯಿಂಟ್ಸನ್ನು ಏನು ಕನ್ಸಿಡರ್ ಮಾಡಿದನಲ್ಲ, ಇವುಗಳ ಅಟ್ಲೀಸ್ಟ್ ಇವುಗಳಲ್ಲಿರುವಂಥ ಮೀನಿಂಗನ್ನು ಆದರೂ ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ, ಮೀನಿಂಗನ್ನು ಅರ್ಥ ಮಾಡಿಕೊಂಡು ಒಂದು ಸ್ವಲ್ಪ ಡೆಪ್ತ್ ಹೋಗಿಬಿಟ್ರೆ ಸಾಕು. ಅಟ್ಲೀಸ್ಟ್
ಇದ್ರ ಮೇಲೆ ಒಂದು 15 ಕ್ವಶನ್ ಕೇಳಿದ್ರು ಅಂದರೆ 15 ಕ್ವಶನ್ ಆಲ್ಮೋಸ್ಟ್ ಬರುತ್ತೆ, ಎವರೇಜ್ ಇರುತ್ತೆ ಅಷ್ಟ, ಅದಕ್ಕಿಂತ ಸ್ವಲ್ಪ ಒಂದೆರಡು ಕ್ವಶನ್ ಕಡಿಮೆ ಆದರೂ ಇರ್ಬೋದು. ಅಟ್ಲೀಸ್ಟ್ ನೀವು 8 ಕ್ವಶನ್ ಆದರೂ ಟಚ್ ಮಾಡ್ತೀರಿ. ಎಸ್, 8 ಕ್ವಶನ್ ಆದರೂ 100% ಟಚ್ ಮಾಡ್ತೀರಿ. ಒಂದು ವೇಳೆ ಈ ಟಾಪಿಕ್ಸ್ ಮಾತ್ರ, ಅದು ಹೇಗೆ ಭಾಳ ಅಂದರೆ ಭಾಳ ಡೆಪ್ತ್ ಅಲ್ಲ, ಒಂದು ಲೆವೆಲಲ್ಲಿ ಡೆಪ್ತ್ ಹೋಗಿ ತಿಳ್ಕೊಂಬಿಟ್ರೆ ಸಾಕು. ಮೀನಿಂಗ್ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿಷಯವನ್ನು ನೋಡ್ಕೊಂಡ್ಬಿಟ್ರೆ ಕನ್ಫರ್ಮ್ ನಿಮಗೆ 8 ಕ್ವಶನ್ ಆದರೂ ಹೈಲೈಟ್ ನೀವು ಟಚ್ ಮಾಡೇ ಮಾಡ್ತೀರಿ. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಇರುತ್ತೋ ಟಾಪಿಕ್ಸನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇನ್ನು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಥಿಯರಿ ಬಗ್ಗೆ ಏನಿದೆ, ಶಾರ್ಟ್ ಮತ್ತು ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್ ಅಂತ ಬರುತ್ತೆ. ಓಕೆನಾ, ಅಲ್ಪಾವಧಿ ಮತ್ತು ದೀರ್ಘಾವಧಿಯ ಉತ್ಪಾದನಾ ಒಂದು ಬಿಂಬಕ ಅಂತ ಕರಿತೀವಿ. ಆಮೇಲೆ ಲಾ ಆಫ್ ವೇರಿಯಬಲ್ ಪ್ರೊಪೋರ್ಷನ್ ಅಂದ್ರೆ ಬದಲಾಗುವ ಪ್ರಮಾಣಗಳ ನಿಯಮ ಅಂತ ಕೂಡ ಕರಿತೀವಿ. ಅಲ್ಲಿ ಏನಿದೆ ಅಂದ್ರೆ ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳಲ್ಲಾಗುವಂಥ ಬದಲಾವಣೆನ ಹೇಳ್ಕೊಡತ್ತೆ ಅಷ್ಟೇ. ಹಾಗಂದ್ರೆ ಏನು ಮೀನಿಂಗ್ ನಮ್ಗೆ ಅರ್ಥ ಆಗಿರಬೇಕು. ಇನ್ನು ರಿಟರ್ನ್ಸ್ ಟು ಸ್ಕೇಲ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ ನೋಡಿ, ಪ್ರತಿಫಲಗಳ ನಿಯಮ ಅಂತೇಳಿ ಕರಿತಿರ್ತೀವಿ. ಸೊ ಅಲ್ಲಿ ಮೂರಂತರೂ ಬಂದೇ ಬರ್ತಾರೆ, ನಮ್ಗೆ ಗೊತ್ತಿದೆ. ಏರಿಕೆ, ಇಳಿಕೆ, ಸ್ಥಿರ ಅಂತ ಬರುತ್ತೆ. ಬಟ್ ಕ್ವಶನ್ ಹಂಗೆ ಕೇಳಂಗಿಲ್ಲ ಅವರು, ಅವುಗಳನ್ನೆಲ್ಲ ಕ್ಯಾಲ್ಕುಲೇಷನ್ ಲೆವೆಲ್ ಕ್ವಶನ್ ಕೇಳ್ತಿರ್ತಾರೆ. ಓಕೆನಾ. ಸೊ ಇನ್ನು ನೆಕ್ಸ್ಟು ಕಾಸ್ಟ್ ಕಾನ್ಸೆಪ್ಟ್ ಸಂಬಂಧಪಟ್ಟಂಗೆ ಇನ್ನೂ ಒಂದು ಯಾವುದು ಅಂದ್ರೆ ಟೋಟಲ್ ಮಾರ್ಜಿನಲ್ ಆ್ಯಂಡ್ ಎವರೇಜ್ ಕಾಸ್ಟ್ ಸಂಬಂಧಪಟ್ಟಂಗೆ. ಟೋಟಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಎವರೇಜ್ ಕಾಸ್ಟ, ಆ ಟೋಟಲ್ ಪ್ರಾಡಕ್ಟ, ಮಾರ್ಜಿನಲ್ ಪ್ರಾಡಕ್ಟ, ಎವರೇಜ್ ಪ್ರಾಡಕ್ಟ, ಹಿಂಗೆ ಕ್ವಶನ್ ಅಂದರೆ ಅದಕ್ಕೆ ರಿಲೇಟೆಡ್ ಕ್ವಶನ್ ಜಾಸ್ತಿ ಕೇಳ್ತಿರ್ತಾರೆ. ಅಂದರೆ ಇದು ಸೆಕೆಂಡ್ ಟಾಪಿಕ. ಇನ್ನು ಆಗಲೇ ಹೇಳಿದಾಗ ಮಾರ್ಕೆಟ್ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸನ್ನು ಹೇಗೆ ಯಾವ ಟಾಪಿಕ್ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತೂ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಲಕ್ಷಣಕ್ಕೆ ಸಂಬಂಧಪಟ್ಟ ಕ್ವಶನ್ ಕೇಳ್ಬೋದು. ಇನ್ನು ಮೊನೋಫೋಲಿ ಬರುತ್ತೆ, ಮೊನೋಫೋಲಿಸ್ಟಿಕ್ ಬರುತ್ತೆ, ಓಕೆನಾ, ಒಲಿಗೋಫೋಲಿ ಬರುತ್ತೆ. ಆಮೇಲೆ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮೈನೇಷನ್ ಅಂತ ಬರುತ್ತೆ. ಇಲ್ಲಿ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮೈನೇಷನ್ ಅಂತಿದೆಯಲ್ಲ ನೋಡಿ, ಬೆಲೆ ಮತ್ತು ಉತ್ಪನ್ನದ ನಿರ್ಧಾರ ಅಂತಿದೆಯಲ್ಲ, ಇದು ಎಲ್ಲ ಮಾರುಕಟ್ಟೆಗಳಲ್ಲಿ ಕನ್ಸಿಡರ್ ಮಾಡಬೇಕು. ಅದು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಆಗಿರಲಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಗಿರಲಿ, ಏಕಸ್ವಾಮ್ಯ ಮಾರುಕಟ್ಟೆ ಆಗಿರಲಿ, ಕೆಲಜನ ಸ್ವಾಮ್ಯ ಮಾರುಕಟ್ಟೆ ಆಗಿರಲಿ, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಆಗಿರಲಿ, ಎಲ್ಲ ಮಾರುಕಟ್ಟೆಗಳಲ್ಲಿ ಸರಕಿನ ಬೆಲೆಯನ್ನು ಹೆಂಗೆ ನಿರ್ಧಾರ ಮಾಡಲಾಗುತ್ತೆ, ನೆಕ್ಸ್ಟು ಉತ್ಪನ್ನದ ಒಂದು ಪ್ರಮಾಣವನ್ನು ಹೆಂಗೆ ನಿರ್ಧಾರ ಮಾಡಲಾಗತ್ತೆ. ಸೊ ಅಲ್ಲಿ ರೇಖಾಚಿತ್ರಗಳ ಮೂಲಕ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅಂದರೆ ರೇಖಾಚಿತ್ರದ ಮೂಲಕ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದಾಗ ಎಕ್ಸಾಮ್ದಲ್ಲಿ ಪ್ರಶ್ನೆಗಳನ್ನು ರೇಖಾಚಿತ್ರಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳಿರ್ತಾರೆ. ಸೊ ಅವಾಗ ನಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ಇನ್ನು ಫ್ಯಾಕ್ಟರ್ ಪ್ರೈಸಿಂಗ್ ತಿಳ್ಕೊಬೇಡಿ, ಉತ್ಪಾದನಾಂಗಗಳ ಬಗ್ಗೆ ಕ್ವಶನ್ ಕೇಳ್ತಾರೆ. ಅಂದ್ರೆ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ, ಅವುಗಳಿಗೆ ಕೊಡುವಂಥ ಪ್ರತಿಫಲ, ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ. ಬರೀ ಇದು ಕೇವಲ ಬೇಸಿಕ್ ಮಾತ್ರ ಆಯಿತು. ಬಟ್ ಅವುಗಳ ಬೆಲೆ ಹೆಂಗೆ ನಿರ್ಧಾರ ಆಗುತ್ತೆ ಅದು ಮ್ಯಾಟ್ರ್ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಿದ್ಧಾಂತಗಳದಾವ. ಓಕೆನಾ, ಇಲ್ಲಿ ತಿಳ್ಕೊಂಡ್ಬಿಡಿ. ಈ ಇನ್ನು ಫ್ಯಾಕ್ಟರ್ ಪ್ರೈಸಿಂಗ್ ಅಥವಾ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಅಂತ ಏನಿದೆ, ಇಲ್ಲಂತರೂ 100% ಕ್ವಶನ್ ಬರತ್ತವ. ಆಲ್ಮೋಸ್ಟ್ ಒಂದು ಅಥವಾ ಎರಡು ಕ್ವಶನ್, ಮೇ ಬಿ ಒಂದು ಅಥವಾ ಎರಡು ಕ್ವಶನ್ ಆಲ್ಮೋಸ್ಟ್ ಕೇಳ್ತಾರೆ. ಸಿದ್ಧಾಂತಗಳ ಬಗ್ಗೆ ಕೇಳ್ತಾರೆ. ಗೇಣಿ ಸಿದ್ಧಾಂತ ಅಂದರೆ ಏನು, ಕೂಲಿ ಸಿದ್ಧಾಂತಗಳಾಗಿರ್ಬೋದು, ಬಡ್ಡಿ ಸಿದ್ಧಾಂತಗಳಾಗಿರ್ಬೋದು, ಲಾಭದ ಸಿದ್ಧಾಂತಗಳಾಗಿರ್ಬೋದು, 100% 1-2 ಕ್ವಶನ್ ಫಿಕ್ಸ್ ಕೇಳ್ತಾರೆ. ಓಕೆನಾ. ಸೊ ಹಾಗಾಗಿ ಇನ್ನೊಂದು ಯಾವುದು ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಥಿಯರಿ ಅಂತ ಬರುತ್ತೆ. ಇದೆಲ್ಲ ಸೀಮಾಂತ ಉತ್ಪಾದಕತೆಯ ಸಿದ್ಧಾಂತ ಅಂತ ಬರುತ್ತೆ. ಸ್ವಲ್ಪ ಅದರ ಮೀನಿಂಗ್ ಅರ್ಥ ಮಾಡಿಕೊಂಡ್ರು ಕೂಡ ಬೆಟರ್. ನೆಕ್ಸ್ಟು ಈಕ್ವಿಲಿಬ್ರಿಯಮ್, ಜನರಲ್ ಈಕ್ವಿಲಿಬ್ರಿಯಮ್ ವೆಲ್ಫೇರ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗಿದೆ. ಇಲ್ಲಿ ಪಾರ್ಷಿಯಲ್ ಮತ್ತು ಭಾಗಶಃ ಮತ್ತು ಸಾಮಾನ್ಯ ಸಮತೋಲನ ಅಂತ ಬರುತ್ತೆ. ಎರಡು ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಪ್ಯಾರೆಟೋ ಅವರ ಎಫಿಷಿಯನ್ಸಿ ಸಂಬಂಧಪಟ್ಟಂಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಫಂಕ್ಷನನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಪ್ಯಾರೆಟೋ ಅವ್ರ ಬಗ್ಗೆ ಕ್ವಶನನ್ನು ಕೇಳಿದ್ದಾರೆ. ಓಕೆನಾ, ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ನೀವು ನೋಡಿದರೆ ಪ್ಯಾರೆಟೋ ಅವ್ರ ಬಗ್ಗೆ ಕ್ವಶನ್ಸ್ ಅದಾವ. ಸೊ ಹಾಗಾಗಿ ಅವರು ಏನು ಹೇಳಿದ್ದಾರೆ, ಪ್ಯಾರೆಟೋ ಅವ್ರು ಏನು ಹೇಳಿದ್ದಾರೆ, ಅವರ ಸಿದ್ಧಾಂತ ಆಗಿರ್ಬೋದು ಮತ್ತು ಅವರು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರೆಸೆಂಟ್ ಮಾಡಿದ್ದಾರೆ, ಸೊ ಅದನ್ನು ಅರ್ಥ ಮಾಡಿಕೊಂಡ್ರು 100% ಇಲ್ಲಿ ರೇಸ್ ಆಗುವಂಥದ್ದು, ಕ್ವಶನ್ ರೇಸ್ ಆಗುವಂಥದ್ದು ಜಾಸ್ತಿ ಇದೆ. ಈ ನೆಕ್ಸ್ಟು ಆಗಲೇ ಹೇಳಿದಂಗೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಸಪ್ಲೈ. ಓಕೆನಾ, ಅಲ್ಲಿ ಪ್ರೈಸ್, ಇನ್ಕಮ್, ಕಾಸ್ಟ್, ಕ್ರಾಸ್ ಎಲಾಸ್ಟಿಸಿಟಿ ಹೇಳಿದ್ನಲ್ಲ. ಈ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಳಗೆ ಇಲ್ಲ, ಹಂಗೆ ನೋಡಿದ್ರೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಒಳಗಡೆ 3 ಬರ್ತಾವೆ: ಬೆಲೆ ಬೇಡಿಕೆ, ಆದಾಯ ಬೇಡಿಕೆ ಮತ್ತು ಛೇದಕ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇದರೊಳಗೆ ಮತ್ತು 5 ಟೈಪ್ಸ್ ಏನು ಬರ್ತಾವೆ, ಹೆಚ್ಚಾಗ್ತಾ ಹೋಗ್ತಾವೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು, ಯಾವಾಗ 0 ಆಗಿರುತ್ತೆ,
ಓಕೆನಾ. ಯಾವಾಗ ರೇಖೆಗಳು ಲಂಬಾಂತರ ಆಗಿರ್ತಾವ, ಯಾವಾಗ ಸಮತಲ ಆಗಿರ್ತಾವ, ಇವೆಲ್ಲ ಕ್ವಶನ್ಸ್ಗಳನ್ನ ಕೇಳ್ತಿರ್ತಾರೆ. ಇನ್ನು ಲಾಸ್ಟ್ ಟಾಪಿಕ ಡಿಮ್ಯಾಂಡ್ ಅಡ್ವಾನ್ಸ್ ಟಾಪಿಕ್ ಸಂಬಂಧಪಟ್ಟಂಗೆ ಗೇಮ್ ಥಿಯರಿ ಅಂತ ಬರುತ್ತೆ, ಕ್ವಶನ್ ಕೇಳ್ತಾರೆ. ಗೇಮ್ ಥಿಯರಿ ಬಗ್ಗೆ ಸಪ್ರೇಟ್ ಟಾಪಿಕ್ ಇದೆ ಇದು. ಸೊ ಇದ್ರ ಬಗ್ಗೆ ಅಂತೂ ಕ್ವಶನ್ನ ಕೇಳ್ತಾರೆ. ಗೇಮ್ ಥಿಯರಿಯಲ್ಲಿ ನೋಡ್ಕೋಬೇಕಾಗಿದ್ದು ಏನು ಅಂದರೆ ನಾನ್ ಕಾರ್ಪೊರೇಟಿವ್ ಆ್ಯಂಡ್ ಕಾರ್ಪೊರೇಟಿವ್ ಅಂತೇಳಿ. ಆ್ಯಕ್ಚುಲಿ ನಾನ್ ಕಾರ್ಪೊರೇಟಿವ್ ಸಂಬಂಧಪಟ್ಟಂಗೆ ಸಿಲೆಬಸ್ಗೆ ನಿಮಗಿದೆ. ಇನ್ನು ಅನ್ಸರ್ಟಿನಿಟಿ ಆ್ಯಂಡ್ ರಿಸ್ಕ್ ಸಂಬಂಧಪಟ್ಟಂಗೆ ಗಂಡಾಂತರ ಮತ್ತು ಅನಿಶ್ಚಿತತೆ ಅಂತ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಭಾಳ ಭಾಳ ಡಿಫಿಕಲ್ಟ್ ಲೆವೆಲ್ ಅಷ್ಟೇ ಅಲ್ಲ, ಸ್ವಲ್ಪ ಭಾಳ ಡೆಫ್ತ್ ಲೆವೆಲ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು ನೀವು. ಯಾಕಂದರೆ ಅದು ಹೆಂಗಿದೆ ಅಂದರೆ ಭಾಳ ಲಾಜಿಕಲ್ ಇದೆ, ಲಾಜಿಕಲ್ ಥಿಂಕಿಂಗ್ ಸಂಬಂಧಪಟ್ಟಂಗೆ ಇರುವಂತಹ ಒಂದು ಟಾಪಿಕ್ ಇದು. ಹಾಗಿದ್ಮೇಲೆ ಇಲ್ಲಿ ಏನು ರಿಸ್ಕ್ ಮತ್ತು ಡಲ್ಟಿ ಮತ್ತು ನೆಕ್ಸ್ಟ್ ಇನ್ನು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂದರೆ ಆ್ಯಕ್ಚುಲಿ ಉತ್ಪಾದನೆ ಮತ್ತು ವೆಚ್ಚದಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಅಥವಾ ಈ ಗಂಡಾಂತರ ಸ್ಥಿತಿಗಳನ್ನ ಎದುರಿಸುವಂಥ ಪರಿಸ್ಥಿತಿ ಬರುತ್ತೆ. ಅದು ಉದ್ಯಮ ಘಟಕಕ್ಕಾಗಿರ್ಬೋದು ಅಥವಾ ಅನುಭವಿಗಾಗಿರ್ಬೋದು ಇರುವಂಥ ಸಾಮಾನ್ಯ ಸಮಸ್ಯೆ. ಹೆಚ್ಚಾಗಿ ಉದ್ಯಮ ಘಟಕಕ್ಕೆ ಅಥವಾ ಉತ್ಪಾದಕನಿಗೆ ಸಂಭವಿಸುವಂತಹ ಗಂಡಾಂತರಗಳ ಬಗ್ಗೆ ಈ ಒಂದು ಟಾಪಿಕ್ ನಮಗೆ ಹೇಳಿಕೊಡುತ್ತೆ. ಸೊ ಒಟ್ಟಾರೆಯಾಗಿ ನೀವು ಇಷ್ಟು ಟಾಪಿಕ್ಸ್ಗಳನ್ನು ಇವುಗಳ ಮೀನಿಂಗ್ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಈ ಟಾಪಿಕ್ಗಳಿಗೆ ಸಂಬಂಧಪಟ್ಟಂಗೆ MCQ ಕ್ವಶನ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀವಿ.